ಎಲ್ಲರಿಗೂ ಒಂದಲ್ಲ ಒಂದು ಭಯ, எல்லாருக்கும் ஒன்றில்ல இன்னொரு பயம் இருக்கும். ಜಿರಳೆಯನ್ನ ಹಿಡ್ಕೊಂಡು ಹೋಗೋರ ನೋಡಿಲ್ವಾ ನೀವು? கர்ப்பமுச்சை புடித்துன்னு போறவங்களே பார்த்தது இல்லையா? பிடிக்கிறீங்களா நீங்க? பாருங்க, அவரெல்லாம் பிடிக்கிறாரு, நீங்க பிடிக்கிறீங்களா? இல்ல. ಹಿಡಿತೀರಾ? ಇಲ್ಲ. ಇಲಿ ಇಲಿ ಸತ್ತು ಇಲಿ ನಿಂಗೆ ಹಿಡ್ಕೊಂಡು ಹೋಗೋದು ನೋಡಿದಿರಾ ನೀವು? ಸತ್ತು ಎಲಿಯದ ಮೇಲೆ ಪುಡ್ಚಿನ ಬರೋದ ಪಾತಿರ್ಕೀங்களா? ನಾವು ಜೀವಂತ ಇಲಿ ಅಲ್ಲ, ಸತ್ತು ಇಲಿ ನೋಡಿದ್ರೆ ಓಡಾಕ್ಬಿಡ್ತೀವಿ. ಅಲ್ಲಿ ನಮ್ ಉಯಿರೋடு ಇರೋದಿಲ್ಲ, ಮರಿತದ ಪಾತಾಳ ಭಯந்து ಓಡೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ, ಒவ்வொருத்தರಿಗೂ ஒரு மாதிரியான ಆದ್ರೆ ಭಯ. ಈ ದಾವೀದನಿಗಿರುವಂತ ಭಯ ಇಲಿದು ಜಿರಳೆ ಭಯ ಅಲ್ಲ. ದಾವೀದನ ಭಯ ಎಲಿದೋ ಕರ್ಪಾಮುಚ್ಚಿದ ಅಲ್ಲ. ಫಿಲಿಸ್ಟಿಯರು ಅವನನ್ನ ಕೊಲ್ಲುವುದಕ್ಕಾಗಿ ಬಂದಿದ್ದಾರೆ. ಫಿಲಿಸ್ಟರು ಅವರನ್ನು ಕೊಲ್ಲುವುದಕ್ಕಾಗಿ ಕಡಿಮೆ ಬಂದಿದ್ದಾರೆ. ಆ ಒಂದು ಭಯ ಅವನಲ್ಲಿ ಬಂದಾಗ அந்த ஒரு பயம் அவனுக்குள்ள வரும்போது ಅವನು ಹೇಳ್ತಾ ಇದ್ದಾನೆ, ನಾನು ದೇವರನ್ನ ಆಶ್ರಯಿಸ್ತಾ ಇದ್ದೇನೆ. ಅವನು ಅಪ್ಪಳು சொல்கிறான், ನಾನು ದೇವನೇ ನಂಬಿ ಇರುತ್ತೇನೆ. ಈ ದಿವಸ ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಭಯಗಳ ನಡುವೆ ದೇವರನ್ನು ಆಶ್ರಯಿಸುವಂತ ಒಂದು ಸ್ವಭಾವ ನಮ್ಮಲ್ಲಿ ಉಂಟಾಗಲಿ. ನಾಲ್ಕಲ್ಲಿ ನಮக்குள்ளாக வருகிற பயத்தின் மத்தியிலும் நான் தேவனை நம்பிக்கிறேன். ದೇವರ ಮೇಲೆ ನಮಗೊಂದು